ನಮಸ್ಕಾರ ಸರ್. ಬನ್ನಿ ವಕೀಲ್ ಸಾಹೇಬ್ರೆ. ಬೀಚ್ ಹತ್ರ ಆರಾಮಾಗಿ ಕೂತ್ಕೊಂಡು ಬೋಂಡಾ ಬಜ್ಜಿ ತಿಂತಾ ಇದ್ದೆ. ನಿಮ್ಮನ್ನ ಆದಷ್ಟು ಬೇಗ ನೋಡ್ಬೇಕು ಅಂತ ಹೇಳಿದ್ರು, ಹಾಗ ಕೈಲಿ ಇಟ್ಕೊಂಡೆ ಬಂದ್ಬಿಟ್ಟೆ. ಸಾರಿ. ಗುಂಟೂರ್ ಮೆಣಸಿನ್ಕಾಯಿ ತುಂಬಾ ಖಾರವಾಗಿದೆ, ಟೇಸ್ಟ್ ಮಾಡ್ತೀರಾ? 21ನೇ ತಾರೀಕೆ ಫ್ಲೈಟ್ ಲಂಡನ್ಗೆ. ಅಲ್ಲಿ ನಿಮ್ಗೊಂದು ಸ್ವಂತವಾದ ಮನೆ, ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟು, ಸೂಟ್ ಕೇಸ್ ತುಂಬಾ ಹಾರ್ಡ್ ಕ್ಯಾಶು. ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಅಷ್ಟೇ. ಕೇಸು ಶಿಫ್ಟ್ ಆಗಿರೋದ್ರಿಂದ CBI ಅವರು ನನ್ನ ಮೇಲೆ ಕೇಸ್ ನಡೆಸ್ತಾ ಇದ್ದಾರೆ. ಅದನ್ನ ವಿಚಾರಿಸೋದಕ್ಕೋಸ್ಕರ ಡೆಲ್ಲಿಲಿ ಸ್ಪೆಷಲ್ ಕೋರ್ಟ್ ಹಾಕಿದ್ದಾರೆ. ಅದಕ್ಕೆ ನನ್ನ ಎದುರುಗಡೆ ವಕೀಲರಾಗಿ ನೀವು ಬರಬಾರ್ದು. ಏನ್ ಹೇಳ್ತಿದ್ದೀರಾ? ನಿಮ್ಮ ಬದಲು ಬೇರೆ ಯಾವ್ದೇ ವಕೀಲ ಬಂದ್ರೂ ನಾನು ಈಸಿಯಾಗಿ ಗೆದ್ಬಿಡ್ತೀನಿ. ನಿಮ್ ಆರೋಗ್ಯನ ಹುಷಾರ್ ಮಾಡ್ಕೊಳಿಕ್ಕೆ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ. ನಿಮ್ ಅಧಿಕಾರ ಉಳಿಸ್ಕೊಳ್ಳೋದಿಕ್ಕೆ ನೀವು ಇದನ್ನೆಲ್ಲ ಕೊಡ್ತಾ ಇದ್ದೀರಾ. ಆದ್ರೆ ಕನಕ್ಪುರದಲ್ಲಿ ಜನರಿಗೆಲ್ಲ ತೊಂದರೆ ಆಯ್ತಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಿದೀರಾ? ಶ್ರೀರಂಗಪಟ್ಟಣದಲ್ಲಿ ಮದುವೆಲಿ ಊಟ ಮಾಡಕ್ ಬಂದವ್ರಿಗೆಲ್ಲ ತೊಂದರೆ ಆಯ್ತಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಿದೀರಾ? ಅದೆಲ್ಲ ಪರವಾಗಿಲ್ಲ ಸರ್. ಕುಂದಾಪುರದಲ್ಲಿ ಸ್ಕೂಲ್ ಮಕ್ಳೆಲ್ಲ ಸತ್ತೋದ್ರಲ್ಲ ಸರ್, ಅದಕ್ಕೇನ್ ಹೇಳ್ತೀರಾ? ಮಕ್ಕಳು ಸತ್ತಿರೋದಕ್ಕೂ ನನಗೂ ಏನಯ್ಯ ಸಂಬಂಧ? ನೋಡಿ, ಶಾಲೆ ಬಗ್ಗೆ ಎಲ್ಲ ನಾನೇನೋ ಮರ್ತು ಬಿಡ್ತೀನಿ. ಓಡಾಡಕ್ಕೆ ಸ್ವಲ್ಪ ಜಾಗ ಇರ್ಬೇಕು. ಆದ್ರೆ ನೀವೆಲ್ಲ ಏನ್ ಮಾಡಿದ್ರಿ? ದುಡ್ಡು ತಗೊಂಡು ಸಣ್ಣ ಸಂದಿಲಿ ಯಾವ್ದೋ ಮಾಡಿ ಮೇಲೆ ಸ್ಕೂಲ್ ನಡ್ಸೋದಿಕ್ಕೆ ಅನುಮತಿ ಕೊಟ್ರಿ. ಇದರಿಂದ ಕುಂದಾಪುರದಲ್ಲಿ ಆ ಶಾಲೆ ಜಾಗ ಸ್ಮಶಾನ ಆಗೋಯ್ತು. ಆ ಮಕ್ಕಳು ಒಂದು ದಿನ ಮಾತ್ರ ಸುಟ್ಟಿದ್ದು ನಿಮಗೆ ಗೊತ್ತಾಗೋಯ್ತು. ಆದ್ರೆ ಅವ್ರು ಹೆತ್ತೋರ್ ಹೊಟ್ಟೆ ಪ್ರತಿದಿನ ಉರಿತಾ ಇದೆ, ಅದು ನಿಮ್ಗೆ ಗೊತ್ತಿದ್ಯಾ? ಏನ್ ತಿರುಪತಿ, ಬಿಟ್ರೆ ಮೀಟಿಂಗ್ ತರ ಮಾತಾಡ್ಕೊಂಡೇ ಹೋಗ್ತಾ ಇದ್ಯಾ? ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತು ತಾನೆ? ಅಯ್ಯಯ್ಯೋ, ನೀವು ಏನ್ ಮಾಡೋದಿಕ್ಕಾಗಲ್ಲ ಯಜಮಾನ್ರೆ. ನಿಮ್ ಮೂಮೆಂಟ್ಸ್ನೆಲ್ಲ CBI ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದೆ. ನಿಮ್ಮ ದೇಹದಿಂದ ಒಂದೇ ಒಂದ್ ಶಬ್ದ ಬಂದ್ರೂ ಕೂಡ CBIನವ್ರಿಗೆ ಕೇಳಿಸ್ಬಿಡುತ್ತೆ. ಯೋ ಡೈರೆಕ್ಟರ್ ಪಾಪ ಹೀರೋ, ನೀನ್ ಆಕ್ಟಿಂಗ್ ಶುರು ಮಾಡಿ ಇನ್ನ 3 ದಿನನೂ ಆಗಿಲ್ಲ, ಆಗ್ಲೇ ಲೇಟ್ ಆಗಿ ಬರಕ್ ಶುರು ಮಾಡ್ಬಿಟ್ಟ? ಇಲ್ಲ ಸರ್, ದಾರಿಲಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗೋಯ್ತು. ಅದಕ್ಕಾಗಿ ನೀನ್ ನನ್ನ ಕಾಲಿಗೆಲ್ಲ ಬೀಳ್ಬೇಕಂತ ಏನಿಲ್ಲ ಸರ್. ಸಾರಿ ಸರ್. ಇವಾಗ ಕಾಲಿಗೆ ಬೀಳ್ತಾ ಇದ್ಯಾ? ದೊಡ್ಡ ಹೀರೋ ಆದ್ಮೇಲೆ ಕಾಲ್ ಎಳ್ದು ಬಿಟ್ಬಿಡ್ತೀಯ. ನಿನ್ ತರದವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಸರ್, ಏನ್ ಸರ್ ನೀವು ಎಲ್ಲಾರ ತರ ನನ್ನ ಕೆಟ್ಟದಾಗ ನೋಡ್ತಾ ಇದೀರಲ್ಲ? ನನ್ನ ದೇಹದಲ್ಲಿ ಕಡೆದಾಗ ಒಂದ್ ರಕ್ತ ಇರೋವರೆಗೂ ನಾನು ನಿಮ್ನ ಮರೆಯೋದೇ ಇಲ್ಲ ಸರ್. ಕರೆಕ್ಟ್. ಇದನ್ನೇ ಈ ಸೀನಲ್ಲಿ ಮಾತಾಡ್ಬೇಕಾಗಿರೋ ಡೈಲಾಗ್. ನೀನು ಈ ಸಾವುಕಾರನ್ಗೆ ಮಗ, ಎತ್ತಪ್ಪನ್ನ ಎದುರಾಕೊಂಡು ಈ ಕಾರ್ಮಿಕರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತೀಯ. ಹೋರಾಡ್ತೀವಿ. ದುಡಿಮೆಯೇ ದೇವರು. ಗುಡ್ ಮಾರ್ನಿಂಗ್ ಸರ್. ಸರ್, ಒಂದು ಆಟೋಗ್ರಾಫ್. ಆಟೋಗ್ರಾಫ್ ನನ್ನ ಹತ್ರನಾ? ಸರ್, ನಾನು ಆಕ್ಟಿಂಗ್ ಮಾಡಕ್ ಬಂದ್ 3 ದಿನ ಅಷ್ಟೇ ಸರ್ ಆಗಿರೋದು. ಇರ್ಲಿ ಸರ್, ಪರವಾಗಿಲ್ಲ ಸರ್. ಮಿಸ್ಟರ್ ಗರ್ಗಸ ಮೂವಿಗೆ ಕೋಮಲ್ ಅವರು ಇದೇ ಸ್ಪಾಟಲ್ಲೇ ಸರ್ ಆಕ್ಟ್ ಮಾಡ್ತಾ ಇದ್ದಿದ್ದು. ಆಗ ಅವ್ರ ಪರ್ಸನಾಲಿಟಿ ನೋಡಿ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಒಳ್ಳೆ ಆಕ್ಟರ್ ಆಗ್ತೀರಿ ಅಂತ ನಾನೇ ಸರ್ ಅವ್ರಿಗೆ ಹೇಳಿದ್ದು. ಕೂತ್ಕೊಳ್ಳಿ. ಸರ್, ನೀವೆಷ್ಟು ಸಿನ್ಸಿಯರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಡೈರೆಕ್ಟ್ರು ಸರ್ ನಾನು ಡೈರೆಕ್ಟರ್ ಬಗ್ಗೆ ಏನು ತಪ್ಪಾಗಿ ಹೇಳಿಲ್ಲ ಸರ್. ಅವರು ಮಾಸ್ಟರ್. ಅವರು ಶಾರ್ಟ್ ಟೈಮಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಶೂಟಿಂಗ್ ಮುಗಿದ್ಮೇಲೆ ಈ ಕ್ಯಾಮ್ರಾಮನ್ನು, ಅಸಿಸ್ಟೆಂಟ್ ಡೈರೆಕ್ಟ್ರು ಇವನ್ನೆಲ್ಲ ಕರ್ಕೊಂಡ್ ಬಂದು ಕೂಡಿಸ್ಕೊಂಡು ನಿಮ್ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ತಾರೆ ಸರ್. ಇವಾಗ ಏನ್ ಮಾಡು ಅಂತೀರಾ ನೀವು? ಸರ್, ಊಟ ರೆಡಿ. ಸರ್, ಮೊದಲು ಈ ಕಂಪ್ನಿ ಊಟನ ಎತ್ತಿ ಬಿಸಾಕಿ ಸರ್. ಅಯ್ಯಯ್ಯೋ, ನಂಗೊಂದ್ ಟೈಮಲ್ಲಿ ಇದು ಸಿಗ್ತಾ ಇರ್ಲಿಲ್ಲಪ್ಪ ಸರ್. ಒಂದ್ ಕಾಲದಲ್ಲಿ ನಾವು ಊಟಕ್ಕೆ ಒದ್ದಾಡಿ ಸುಂದರಿ ಸರ್, ಬಾಯಿಲ್ ಏನೇನೋ ಬಂದ್ಬಿಡುತ್ತೆ ಸರ್. ನೀವೀಗ ಹೀರೋ ಸರ್. ನೇರವಾಗಿ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಒಂದ್ ಸಣ್ಣ ನಿದ್ದೆ ಮಾಡಿ, ಬೇಕಿದ್ರೆ ಸ್ವಲ್ಪ ಮಜಾನೂ ಮಾಡಿ, ಸಾವಕಾಶವಾಗಿ ಸಾಯಂಕಾಲ ಬನ್ನಿ, ಇಲ್ಲ ನಾಳೆ ಬನ್ನಿ. ಅಯ್ಯೋ, ಬರ್ದೇ ಇದ್ರು ನಡೆಯುತ್ತೆ. ನಾವ ದುಡ್ಡಾಗ್ತಾ ಇದೀವಿ ಪಿಕ್ಚರ್ಗೆ. ಸತ್ಯ, ಸ್ವಲ್ಪ ಇರಿಲಿ, ಆಟೋಗ್ರಾಫ್ ಕೊಡ್ತೀನಿ. ತಗೋ. ನೀನ್ ಹೇಳೋದು 100% ಕರೆಕ್ಟ್. ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಒಂದೇ ಕಾರಣಕ್ಕೆ ನಮ್ನ ತರ ಉಪಯೋಗಿಸ್ಕೋಬಾರ್ದು. ಅನ್ನ ಇದ್ರೇನೆ ಚಿತ್ರಾನ್ನ ಮಾಡಕ್ಕಾಗೋದು, ಕವರ್ ಇದ್ರೇನೆ ಪೋಸ್ಟ್ ಮಾಡಕ್ಕಾಗೋದು. ಕರೆಕ್ಟ್ ಸರ್. ಈ ಸಿನಿಮಾ ಇಲ್ಲಾಂದ್ರೆ ಮುಂದಿನ ಸಿನಿಮಾ, ಅದು ಇಲ್ಲಾಂದ್ರೆ ಬೇರೆ ಸಿನಿಮಾ. ನೀವು ಹೋಗಿ ಸರ್. ಅಕ್ಕಳಂಗ್ ಹೇಳ್ಬಿಡಿ ಎಲ್ಲ. ಹಾ, ಸರಿ ಸರ್. ನಮಸ್ಕಾರ ಸರ್. ಒಂದು ಆಟೋಗ್ರಾಫ್ ಸರ್. ನಾನ್ ಮಾಡಿರೋ ಸಿನಿಮಾ ನೋಡಿದ್ಯಾ ಸರ್? ಸಿನಿಮಾ ಅಂದ್ರೆ ನಿಮ್ ಸಿನಿಮಾ ಮಾತ್ರ ನೋಡ್ತೀನಿ. ನೀವು ಡೈರೆಕ್ಟ್ ಮಾಡಿದಂತ ಒಂದ್ ಸಿನಿಮಾ ಈಗ ರಿಲೀಸ್ ಆಯ್ತಲ್ಲ ಸರ್. ಹಾಗನ್ನೋ ಅಂತ ಸಿನಿಮಾ, ಆ ಸಿನಿಮಾ ಕಲೆಕ್ಷನ್ ಅಲ್ಲಿ ಚಿಂದಿ ಉಡಾಯಿಸ್ತಾ ಇದೆ ಸರ್. ಅಂತ ಒಂದ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದೀನಿ. ಅದಕ್ಕೆ ಇಂಟ್ರೊಡಕ್ಷನ್ ಸಾಂಗ್ಗೆ ಸಿಲ್ಕ್ ಸ್ಮಿತಾ. ಇವಾಗ ಅವಳೇ ನಂಬರ್ 1 ಹೀರೋಯಿನ್.
ನನ್ಗೆ ಕಾಲ್ ಶೀಟ್ ಕೊಡೋದಕ್ಕೆ ಹುಚ್ಚಿಡಿಸ್ತಾ ಇದ್ದಾಳೆ. ಸಾರ್ ತಪ್ಪು ನಿಮ್ದೇನೆ ಸರ್. ಈಗ ನಾವು ಒಬ್ರನ್ನ ಸಿನಿಮಾದಲ್ಲಿ ಪರಿಚಯ ಮಾಡಿಸ್ತೀವಿ ಅನ್ಕೊಳ್ಳಿ, ಅವರು ಸದಾಕಾಲ ನಮ್ಮ ಹತ್ರನೇ ಕೆಲಸ ಮಾಡ್ತಾರೆ ಅಂತ ಒಂದ್ ಅಗ್ರಿಮೆಂಟ್ ಹಾಕೋಬೇಕು ಸರ್. ಈಗ ಈ ಸಿನಿಮಾಗೊಬ್ಬ ಹೀರೋನ ಪರಿಚಯ ಮಾಡಿಸ್ತಾ ಇದ್ದೀರಾ, ಒಂದ್ ಅಗ್ರಿಮೆಂಟ್ ಹಾಕೊಂಡಿದ್ದೀರಾ? ನನ್ನ ಹೀರೋ ಬಗ್ಗೆನೇ ನನ್ನ ಹತ್ರ ತಪ್ಪಾಗಿ ಮಾತಾಡ್ತಿದ್ಯಾ? ಯಾರಪ್ಪ ನೀನು? ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಸರ್. ತಿಂದ ಇಲ್ಲ ಸರ್, ಇನ್ಮೇಲೇನೆ. ಹೋಗಲ್ ಕ್ಯೂ ಅಲ್ಲಿ ನಿಂತ್ಕೋ, ಹೋಗು. ನಮಸ್ಕಾರ. ಹಾ ಸರ್, ನೀವು ಹೋಗಲ್ಲೇ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರಲ್ಲ ಸರ್, ಅದು ಚಿಂಕಿಯಾ ಪುಂಕಿಯಾ ಅಂತ ಒಂದು ಚೈನೀಸ್ ಸಿನಿಮಾನ ಕಾಪಿ ಮಾಡಿದ್ದು ಅಂತ. ಮತ್ತೆ ಈಗ ನೀವು ಡೈರೆಕ್ಟ್ ಮಾಡ್ತಾ ಇರೋ ಸಿನಿಮಾ ಕೂಡ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕತೆ, ಅದನ್ನ 500 ರೂಪಾಯಿ ಕೊಟ್ಟು ನೀವು ಎತ್ಕೊಂಡ್ ಬಿಟ್ರಿ ಅಂತ. ಹಂಗೇಳದ್ನ? ಬೇರೆ ಏನ್ ಹೇಳ್ದ? ತುಂಬಾ ದೊಡ್ಡದಾಗೇನ್ ತಪ್ಪಾಗಿ ಹೇಳಿಲ್ಲ ಸರ್. ಆ ದಡ್ಡನ್ಗೆ ಸಿನಿಮಾ ಡೈರೆಕ್ಷನ್ ಬಗ್ಗೆ ಏನೂ ಗೊತ್ತಿಲ್ಲ, ಎಲ್ಲಾನು ಆ ಕ್ಯಾಮ್ರಾ ಮನೆ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದ ಸರ್. ಎಲ್ಲ ಅವನು ಏಯ್ ಯಾಕಪ್ಪ ಹಿಂಗ್ ಕಿರ್ಚಾಡ್ತಿದ್ಯಾ? ಈ ಸಿನಿಮಾ ಬೇಡ ಸರ್, ಬೇಡ ಸರ್. ರೀ ಡೈರೆಕ್ಟ್ರೆ, ಯಾಕಪ್ಪ ಇಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ? ಬೀದಿಲ್ ಕಸ ಇದ್ದ ನನ್ ಮಗನ್ನ ಹಾ. ಮೇಕಪ್ ಹಾಕ್ಸಿ ಹೀರೋ ಮಾಡ್ದೆ ನೋಡಿ. ನನ್ಗೆ ಇದಾಗ್ಬೇಕಾಗಿರೋದೆ, ಇನ್ನೂ ಆಗ್ಬೇಕಾಗಿರೋದೆ. ನನ್ಗೆ ಒಳ್ಳೆ ಹೀರೋ ಬೇಕು ಸರ್. ಸುಮ್ನೆ ಇರೋ. ಏನಪ್ಪ ನೀನು ಆ ಹೀರೋ ಬಗ್ಗೆ ಇವ್ರ ಹತ್ರ ಯಾಕಿಂಗ್ ಹಾಕೊಟ್ಟಿದ್ಯಾ? ಅವ್ರು ತುಂಬಾ ಒಳ್ಳೆಯವ್ರು ಗೊತ್ತಾ? ಯಾಕಪ್ಪ ಹಿಂಗೆಲ್ಲ ಮಾಡ್ತಿದ್ಯಾ? ಸರ್ ಇವ್ರು ಯಾರು ಸರ್? ನಾನ್ ಯಾರ? ಬೆಳಿಗ್ಗೆನೆ ಬಿಸಿ ಬಿಸಿ ಪೊಂಗಲ್ ತಿಂದಲ್ಲ, ಕೊನೆಗೆ ಒಂದ್ ಕಾಫಿ ಕುಡ್ದಲ್ಲ, ಅದೆಲ್ಲ ಕೊಡ್ತಿರೋದ್ ನಾನೇನಪ್ಪ. ಇರೋ ತೋಟ ಎಲ್ಲ ಮಾರಿ ಸಿನಿಮಾ ಮಾಡೋಣ ಅಂತ ಬಂದಿದ್ದೀನಿ. ಯಾರನ್ನ ಬೇಕಾದ್ರೂ ಕೇಳಿ ನೀನು. ಪಳ ಪಳ ಹೊಳೆಯೋ ಪಾಂಡಿಯನ್ ಯಾರು ಅಂತ. ನಾನೇ ಸಿನಿಮಾ ಪ್ರೊಡ್ಯೂಸರ್. ಅದಕ್ಕೆ ಮಾಡ್ತಿದ್ಯಾ? ಸರ್ ಅವರು ಡೈರೆಕ್ಟರ್ ಬಗ್ಗೆ ಹೇಳಿದ್ದೇನು ಇಲ್ಲ ಸರ್, ನಿಮ್ ಬಗ್ಗೆ ಹೇಳಿದ್ರು ನೋಡಿ. ಅಯ್ಯಯ್ಯಪ್ಪ. ಗುಡ್ ಈವ್ನಿಂಗ್ ಸರ್. ಏಯ್ ಇಲ್ ಬಾಯಿಲೆ, ಏನ್ ಒಳಗಡೆ ಶೂಟಿಂಗ್ ನಡೀತಾ ಇದೆ? ನಾನು ಇಲ್ದಲ್ಲಿ ಯಾವ್ದಾದ್ರು ಶಾರ್ಟ್ ತೆಗಿತಿದಾರ ಡೈರೆಕ್ಟ್ರು? ನೀವೇ ಇಲ್ದಂಗೆ ಸಿನಿಮಾ ತೆಗಿತಾ ಇದಾರೆ. ಏನೋ ಸಿನಿಮಾನೇ ತೆಗಿತಾರ? ಏಯ್ ನಾನೇ ಕಣೋ ಈ ಸಿನಿಮಾ ಹೀರೋ. ಅದೆಲ್ಲ ಬೆಳಿಗ್ಗೆ ಸರ್, ಈಗ ಕತೆನೇ ಬದ್ಲಾಗೋಯ್ತು. ಏನೋ ಹೇಳ್ತಾ ಇದ್ದೆ ನೀನು? ಹೀರೋನೇ ಬದಲಾಯಿಸ್ಬಿಟ್ರು. ಆ ಸೀನ್ 1 ಟೇಕ್ 1. ನಮ್ ತಾತ ಕುರಿ ಸಾಕ್ತಾ, ಕೋಳಿ ಸಾಕ್ತಾ, ಮೇಕೆ ಸಾಕ್ತಾ, ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಆದ್ರೆ ಅವನು ಸಾಕಿದ ನನ್ನನ್ ಮಾತ್ರ ಇದೇಗಿದೆ. ಕಟ್ ಸಿಗರೆಟ್ ನ ಸ್ಟೈಲ್ ಆಗಿ ಬಾಯಲ್ಲಿ ಹಾಕೊಂಡ್ಬಿಟ್ರೆ ಸೂಪರ್ ಸ್ಟಾರ್ ಆಗ್ಬಿಡ್ತ್ಯಾ? 1000 ಜನ ಸ್ಟಾರ್ಗಳು ಬಂದ್ರು, ಅವರೇ ಕಣಪ್ಪ ಸೂಪರ್ ಸ್ಟಾರು. ಬೇರೆ ತರ ಮಾತಾಡಪ್ಪ. ಟೇಕ್ 2. ಹುಡುಗೆ, ಇದೊಂದು ಕಪ್ಪು ಚರಿತ್ರೆ. ನಮ್ ತಾತ ಕೋಳಿ ಸಾಕ್ತಾ, ಕುರಿ ಸಾಕ್ದ, ಮೇಕೆ ಸಾಕ್ದ, ಆದ್ರೆ ಬಾತ್ಕೋಳಿನ್ ಮಾತ್ರ ಸಾಕ್ಲಿಲ್ಲ. ಯಾಕೊತ್ತಾ? ನಾನೊಬ್ಬ ಏಕಾಂಗಿ ಅಲ್ಲ, ನನ್ ಹಿಂದೆ ನಿಂತಿರೋ ಒಂದು ದೊಡ್ಡ ಗುಂಪೆ ಇದೆ. ಅದೇ ಅವಾಗ ಸೂಪರ್ ಸ್ಟಾರು, ಇವಾಗ ಅಲ್ಟಿಮೇಟ್ ಸ್ಟಾರಾ? ನೀನ್ 1 ಸ್ಟಾರ್ನು ಬಿಡಲ್ವಾ? ಬೇರೆ ಏನಾದ್ರೂ ಹೊಸದಾಗಿ ಟ್ರೈ ಮಾಡಪ್ಪ. ಟೇಕ್ 3. ಸುಂದ್ರಿ, ನಮ್ ತಾತ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಕುರಿ ಸಾಕಿದ್ರು, ಮೇಕೆ ಸಾಕಿದ್ರು, ಕೋಳಿನೂ ಸಾಕಿದ್ರು, ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಅದ್ಯಾಕೊತ್ತಾ? ಪಾಕಿಸ್ತಾನದ ಭಯೋತ್ಪಾದಕರು ಸುಟ್ಟು ಬಿಡ್ತಾರೆ ಅಂತ. ಯೋ, ಅವ್ರು ನಡ್ಸೋದ್ರಲ್ಲಿ ದೇವ್ರು ಕಣಪ್ಪ. ನೀನ್ ಜೂನಿಯರ್ ಆರ್ಟಿಸ್ಟ್ ಸಂಘದಲ್ಲಿ ಮೆಂಬರು ಆಗಿಲ್ಲ. ನಿನ್ ಮೆಂಬರ್ ಆದ್ರೇನೆ ನಾನು ಸಿನಿಮಾದಲ್ಲಿ ನಡ್ಸೋದಕ್ಕಾಗೋದು. ಇಲ್ಲಿ ನೋಡು, ನೀನ್ ಯಾರ್ದು ಸ್ಟೈಲ್ ಫಾಲೋ ಮಾಡ್ದೆ, ನಿಂದೇ ಅಂತ ಒಂದ್ ಸ್ಟೈಲು ರಿಜಿಸ್ಟರ್ ಆಗಕ್ಕೆ ಈ ಸಿನಿಮಾ ರಂಗದಲ್ಲಿ 25-30 ವರ್ಷದ ಮೇಲೆ ನಿಂತ್ಕೊಳಕ್ಕಾಗೋದು. ಅರ್ಥ ಆಯ್ತಾ? ಹಾ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಏನಮ್ಮ ಸುಂದ್ರಿ, ಇಲ್ಲಿ ಕೇಳು. ನಮ್ ತಾತ ವಯಸ್ಸಾಗಿದ್ದ ಕಾಲದಲ್ಲಿ ಸುಮ್ನೆ ಮಲ್ಕೊಂಡ್ ರೆಸ್ಟ್ ತಗೊಳದ್ ಬಿಟ್ಟು ಸಾಯೋದಿಕ್ ಮುಂಚೆ ಕುರಿ ಸಾಕ್ದ, ಮೇಕೆ ಸಾಕ್ದ, ಕೋಳಿ ಸಾಕ್ದ. ಆದ್ರೆ ತಲೆ ಕೆಟ್ಟವನು ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಅವ್ನ್ ಸಾಕಿದ್ ನನ್ನನ್ನ. ಅದಕ್ಕೆ ನೋಡು ಸುಂದ್ರಿ, ನಾನೇ ತಾನೇ ನಿನ್ಗೆ ಹಾಲಿನ ಹಾಲು. ನನ್ ಕ್ಯಾರೆಕ್ಟರ್ನೇ ನೀನ್ ಅರ್ಥ ಮಾಡ್ಕೋತಾ ಇಲ್ಲ. ವೆಲ್ ಡನ್. ವೆರಿ ಗುಡ್. ಬೇರೆಯವ್ರ ಸ್ಟೈಲು ಫಾಲೋ ಮಾಡ್ದಲೆ ನಿನ್ ಸ್ಟೈಲ್ ಅಲ್ಲಿ ಡೈಲಾಗ್ ಹೇಳ್ದೆ ನೋಡು, ಅವಾಗೇ ನೀನ್ ನಿಂತ್ಕೊಳ್ಳೋದು. ಇನ್ಮೇಲೆ ಇದನ್ನೇ ನೀನ್ ಫಾಲೋ ಮಾಡು. ಓಕೆ?